Hey everyone, you're watching News Insights. ವಿಷಯ ಏನಂತಂದರೆ ಕಳೆದ ಬಾರಿ ಸುಮಾರು 15-20 ದಿನ ಹಿಂದುಗಡೆ ಇದೇ ರೀತಿಯಲ್ಲಿ ಒಂದು ಪ್ರೆಸ್ ಮೀಟ್ ನಾವು ಮಾಡಿದ್ರಿ. ಆ ಪ್ರೆಸ್ ಮೀಟ್ ಮಾಡೋ ಮುಖಾಂತರ ನಾವು ಒಂದು ಮೆಸೇಜ್ ಏನು ಕೊಟ್ರಿ ಅಂದರೆ ಒಂದು 8-10 ದಿವಸ ಕಾಲಾವಕಾಶದಲ್ಲಿ ಬಡಬಡೆ ಮೇಲೆ ನಡೆದಿರ್ತಕ್ಕಂತಹ ದೌರ್ಜನ್ಯ ಅಟ್ರಾಸಿಟಿಯನ್ನು ನಿಲ್ಲಿಸಬೇಕು, ಅವ್ರಿಗೇನಿದೆ ಪರಿಹಾರ ಮಾಡಬೇಕು ಅಂತೇಳಿ ನಾವು ಕಾಲೇಜ್ಗೆ ಹೋಗಿದ್ರಿ. ಲಾಸ್ಟ್ ವೀಕ್ ಸೋಮವಾರ ನಾವು ಕಾಲೇಜ್ಗೆ ಹೋಗಿದ್ರಿ. ಪ್ರಿನ್ಸಿಪಾಲ್ ಸಾಹೇಬರು ಕರೆದಿದ್ರು ನಮಗೆ. ಅಲ್ಲಿ ಹೋದ ನಂತರ ಅವ್ರಿಗೇನಂದ್ರು ಬಡಬಡೆ ಫೇಕ್ ಆಗಿರ್ತಾರೆ ಅಂಥೇಳಿ. ಅವರು ಕೊಟ್ಟಿರ್ತಕ್ಕಂತಹ ಬಿಲ್ಗಳು ಅದು ಸುಳ್ಳಾಗಿರ್ತದೆ, ಯಾಕಂದರೆ ಅದರಲ್ಲಿ ಡೇಟ್ ಇರೋದಿಲ್ಲ ಅಂತೇಳಿ. ಆ ಸಮಯ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಆ ಪ್ರಿನ್ಸಿಪಲ್ಲು ಅಲ್ಲಿ ಏನು ಕುಂತು ಪ್ರಿನ್ಸಿಪಲ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಲ್ಲ, ಸ್ಟ್ಯಾನ್ಲಿ ಪೀಟ್ರು, ಈತ ಇವನು 10th ಫೇಲ್ ಆಗಿರ್ತಾನೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೇಲ್ ಆಗಿರ್ತಾನೆ. 13 ಮಾರ್ಕ್ಸ್ ತಗೊಂಡಿರೋನಿಗೆ ಕೆಟಲ್ ಸೈನ್ಸ್ ಕಾಲೇಜ್, ವಿಜ್ಞಾನ ಕಾಲೇಜಲ್ಲಿ ಪ್ರಿನ್ಸಿಪಲ್ ಸ್ಥಾನವನ್ನು ಕೊಡ್ತಾರೆ. ನೀವು ಈ ಮಾಧ್ಯಮದ ಸ್ನೇಹಿತರು ತಾವುಗಳು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜಾತಿವಾದ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ. ಒಬ್ಬ ಮೈನಾರಿಟಿ ಕಮ್ಯುನಿಟಿ ಆಗಿ ಒಬ್ಬ ಮೈನಾರಿಟಿಗೆ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಸರಿ ಇಲ್ಲ. ಇವರು ಬಿಷಪ್ ಮಾರ್ಟಿನ್ ಬರ್ಗಾಯ್ ಈಗ ಇವ್ರದ್ದು ಸಮಯ ಬಿಷಪ್ ಇಂದ ಆಗಿದೆ. ಚೆನ್ನೈಯಲ್ಲಿ ಯಾವುದೋ ಎಲೆಕ್ಷನ್ ನಡೀತಾ ಇದೆಯಂತೆ. ಈಗ 21ನೇ ತಾರೀಕಿಗೆ ಇವರು ಮಾಡರೇಟ್ ಆಗ್ತಾರೆ. ಮಾಡರೇಟ್ ಆದರೆ ಇವರು ಬಿಷಪ್ ಸ್ಥಾನವನ್ನು ಬೀಳ್ತಾರೆ. ಆ ಬಿಷಪ್ ಸ್ಥಾನದಲ್ಲಿದ್ದು ಎಷ್ಟು ಹಗರಣಗಳು ಮಾಡಿದಾರೋ, ಎಷ್ಟು ವಂಚನೆಗಳು ಮಾಡಿದೆಯೋ ಅದೆಲ್ಲ ವಾಶ್ ಔಟ್ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ಇವರಿಗೆ ಮಾಡರೇಟ್ ಆಗೋದಕ್ಕೆ ಬಿಡೋದಿಲ್ಲ. ಎಲ್ಲಿವರೆಗೂ ಅಬ್ದುಲ್ಲಾ ಬಡಬಡೆಗೆ ನ್ಯಾಯ ಸಿಗಲ್ವೋ, ಬಿಷಪ್ ಮಾರ್ಟಿನ್ ಬರ್ಗಾಯ್ ಅನ್ನೋರು ಇವರು ದೊಡ್ಡ, ಈಗ ನಾವು ಮಾಧ್ಯಮದ ಮುಂದೆ ಹೇಳಿದ್ರೆ ಸರಿ ಹೋಗೋದಿಲ್ಲ, ನಾನು ನನ್ನ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತೀನಿ. ಇವರಂತಹ ಫೋರ್ಜರಿ ಮಾಡುವಂತಹ ಬಿಷಪ್ರು ಇಡೀ ರಾಜ್ಯದಲ್ಲಿ ನಿಮಗೆ ಸಿಗೋದಿಲ್ಲ. ಇವರು ಎಲ್ಲ ದಾಖಲಾತಿಗಳು ಇವ್ರದ್ದು ನಮ್ಮ ಹತ್ರ ಇದೆ. ಎಲ್ಲ ಸರ್ಟಿಫಿಕೇಟ್ಸ್ ಅಲ್ಲಿ ಇವ್ರು ಫೇಲ್ ಆಗಿರ್ತಾರೆ, ಆದ್ರೂ ಕೂಡ ಇವರು ಪ್ರಿನ್ಸಿಪಲ್ ಆಗಿರ್ತಾರೆ. ಇವರು ದುಡ್ಡು ತಗೊಂಡು ಮಕ್ಕಳನ್ನ ಪಾಸ್ ಮಾಡ್ತಾರೆ. ಅದು ಪ್ರಕರಣ ಇದೆ, ಅದು ಕೇಸ್ ಇದೆ. ಇವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ ಕಾಲೇಜಿಂದ. ಮತ್ತೆ ಸಸ್ಪೆಂಡ್ ಮಾಡಾದ ನಂತರ ಇವ್ರಿಗೆ ಪ್ರಿನ್ಸಿಪಲ್ ಸ್ಥಾನವನ್ನು ಕೊಡ್ತಾರೆ. ಆಮೇಲೆ ಇವರು ವಿಲ್ಸನ್ ಮೊಯ್ಲಿ ಅಂತ ಹೇಳಿ ಇವ್ರ ಮೇಲೆ ದುಡ್ಡು ತಗೊಂಡಿರೋದು CSI ಕಮ್ಯುನಿಟಿದವರವರೇ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ವಂಚನೆ ಮಾಡಿರೋದು ಇವ್ರ ಮೇಲೆ ಆರೋಪ ಇದೆ. ಬಡಬಡೆಗೆ ದುಡ್ಡು ಕೊಡಿ ಅಂದ್ರೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವರು ವಿಜಯ್ ಕುಮಾರ್ ಡಿಂಡಿನ್ ಅಂತ ಹೇಳಿ ಇವ್ರ ಕೆಲಸನೇ ಡಿಂಡಿನ್ ಮಾಡೋದು, ಬೇರೆ ಏನು ಬರಲ್ಲ ಇವ್ರಿಗೆ. ಇವ್ರು ಕೋರ್ಟ್ಗೆ ಹೋಗಿ ಅಂತಾರೆ. ನಾವು ಯಾವುದೇ ಕಾರಣಕ್ಕೂ ಮಾಧ್ಯಮದ ಸ್ನೇಹಿತರಿಂದ ನಾವು ಕೇಳ್ಕೊಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿಗೆ ಹೋಗೋದಿಕ್ಕೆ ನಾವು ಹೋಗಲ್ಲ. ನಾವು ಅಬ್ದುಲ್ಲಾ ಬಡಬಡೆಗೆ ನ್ಯಾಯ ಕೊಡಿಸೋದಿಕ್ಕೆ 21ನೇ ತಾರೀಕು ಓಕೆನಾ, 21ನೇ ತಾರೀಕು ಫ್ರೀಡಮ್ ಪಾರ್ಕ್ ಎದುರುಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಪ್ಪು ಬಟ್ಟೆ ಪ್ರದರ್ಶನ ಬಿಷಪ್ ಮಾರ್ಟಿನ್ ಬರ್ಗಾಯ್ ವಿರುದ್ಧ ಮತ್ತೆ ಆ ಕಾಲೇಜ್ ವಿರುದ್ಧ. ಕೂಡಲೇ ಪೀಟರ್ ಸ್ಟಾಲಿನ್ ಪೀಟರ್ಗೆ ಆ ಕಾಲೇಜಿಂದ ಆಚೆ ಹಾಕಬೇಕು. ನಾವು ಆಗಲೇ ಮೈನಾರಿಟಿ ಕಮಿಷನ್, ಮೈನಾರಿಟಿ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್, ಇನ್ಚಾರ್ಜ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಮಾನವ ಹಕ್ಕುಗಳ ಆಯೋಗ ಎಲ್ಲ ಕಡೆಯೂ ನಾವು ಅವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮೈನಾರಿಟಿ ಮಿನಿಸ್ಟರ್ ಇಂದ ಅವ್ರಿಗೆ ಆಗಲೇ ಲೆಟರ್ ಹೋಗಿದೆ. ಮೈನಾರಿಟಿ ಮಿನಿಸ್ಟರ್ ಇಂದ DC-ಗೆ ಲೆಟರ್ ಹೋಗಿದೆ. ಈಗ ಇವರೆಲ್ಲ ಗಾಬರಿಯಾಗಿ ಏನ್ ಮಾಡ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಮತ್ತೆ ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಾಧ್ಯಮದ ಸ್ನೇಹಿತರೆ. ನಾವು ನಿಮ್ಮ ವತಿಯಿಂದ ನಾವು ಕೇಳ್ಕೊಳ್ಳೋದಷ್ಟೇನೆ, ದಯಮಾಡಿ ಬಿಷಪ್ ಮಾರ್ಟಿನ್ ಬರ್ಗಾಯ್ರವರಾಗಿರ್ಬೋದು, ಅಥವಾ ವಿಲ್ಸನ್ ಮೊಯ್ಲಿ ಆಗಿರ್ಬೋದು, ಅಥವಾ ವಿಜಯ್ ಕುಮಾರ್ ಡಿಂಡಿನ್ ಆಗಿರ್ಬೋದು, ದಯಮಾಡಿ ಈ ಸ್ಯಾಟರ್ಡೇವರೆಗೂ ಕೊನೆಯ ಅಂತಿಮ ಸಮಯ ನಾವು ಕೊಡ್ತಾ ಇದ್ದೀವಿ. ಇಲ್ಲದಿದ್ದಲ್ಲಿ ಸೋಮವಾರ ನಾವು ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೀವಿ. ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಜಾವೀದ್ ಖಾನ್ ದಲಿತ ಸೇನೆ, ಖಲೀದ್ ಖಾನ್ ದಲಿತ ಸೇನೆ ರಾಜ್ಯ ಮುಖಂಡರು, ಮತ್ತೆ ನಮ್ಮ ಮುರುಗನ್ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆ, ಮತ್ತೆ ರವಿಕುಮಾರ್, ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು
ಮತ್ತೆ ಬಡಬಡೆ ಗುತ್ತಿಗೆದಾರರು ಬಡಬಡೆಯವರು ಕೂಡ ನಮ್ಮ ಒಟ್ಟಿಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇನೆ, ಏನು ಚರ್ಚ್ ಆಫ್ ಸೌತ್ ಇಂಡಿಯಾ ಕಿಟಲ್ ಸೈನ್ಸ್ ಸಂಸ್ಥೆಯವರು ಬಡಬಡೆಯವರ ಮುಖಾಂತರ 2014ರಲ್ಲಿ ಅವ್ರಿಗೆ ಆದೇಶ ಪತ್ರ ಕೊಟ್ಟು 7 ವರ್ಷಗಳ ಕಾಲ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಕೆಲಸ ಮಾಡ್ಕೊಂಡು ಅವರಿಗೆ ಹಣ ಕೊಡದೇನೆ ಭಾರಿ ಸಬೂಬುಗಳನ್ನು ಹೇಳಿ ವಂಚನೆ ಕೂಡ ಮಾಡಿದ್ದಾರೆ. ಅವರೊಬ್ಬ ಬಡ ಮುಸ್ಲಿಮು, ಬಡ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಅವರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮ ದಲಿತ ಸೇನೆ ಮುಖಂಡರುಗಳು ಕೂಡ ಅನೇಕ ರೀತಿಯಲ್ಲಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಸಂಸ್ಥೆಯವ್ರ ಜೊತೆ ಮಾತಾಡಿದ್ದಾರೆ, ಫಲ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ. ಒಬ್ಬ ಸೋಲ ಮಾಡಿ ಆಸ್ತಿ ಹಣ ಎಲ್ಲ ಸಾಲ ಮಾಡಿ ಒಡವೆಗಳನ್ನು ಅಡ ಇಟ್ಟು ಇಷ್ಟೆಲ್ಲ ಹಿಂಸೆ ತಗೊಂಡವರು ಶಾಲೆಯನ್ನು ಕಟ್ಟಿದ್ದಾರೆ. ಇಂತಹ ಶಾಲಾ ಕಟ್ಟಡ ಕಟ್ಟಿ ಅವರಿಗೆ ಹಣ ಕೊಡದೆ ಇವರು ನಾನಾ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಲೋಕಾಯುಕ್ತದವರು ಕೂಡ ಹಣ ಕೊಡಿ ಅಂತ ಹೇಳಿದ್ದಾರೆ. ಮತ್ತೆ ಇವರಿಗೆ ಎಲ್ಲಾ ಸಂಸ್ಥೆಗಳವರು ಕೂಡ ಸಂಘಟನೆಗಳವರು ಕೂಡ ಹಣ ಕೊಡಿ ಇವರಿಗೆ ಅಂತ ಹೇಳಿದ್ರು ಕೂಡ ಕೊಡ್ಲಿಲ್ಲ. ಆದ್ರೆ ಇನ್ನು ಮುಂದೆ ಇದೇ ರೀತಿ ವರ್ತನೆ ಆದ್ರೆ ನಾವು 21ನೇ ತಾರೀಕು ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಉಗ್ರವಾದ ಹೋರಾಟ ಪ್ರತಿಭಟನೆಯನ್ನ ಎಲ್ಲಾ ಸಂಘಟನೆಗಳು ಜಂಟಿಯಾಗಿ ಕಾರ್ಯಕ್ರಮ ಮಾಡ್ತೇವೆ. ಅಷ್ಟರೊಳಗಾಗಿ ಅವ್ರು ಕೊಡಬೇಕು. ಚರ್ಚ್ ಆಫ್ ಸೌತ್ ಇಂಡಿಯಾದವರೇನು ಬಡವರಲ್ಲ, ಅವ್ರ ದೊಡ್ಡ ಓಷನ್ನು, ಸಾವಿರಾರು ಕೋಟಿ ಅವ್ರ ಹತ್ರ ದುಡ್ಡಿದೆ. ಒಬ್ಬ ಮುಸ್ಲಿಂಗೆ ಈ ತರ ಅನ್ಯಾಯ ಮಾಡೋದನ್ನ ಇಡೀ ದಲಿತ ಸೇನೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಸಂಘಟನೆಗಳೆಲ್ಲ ಕೂಡ ಒತ್ತಾಯ ಮಾಡ್ತೇವೆ. ತುರ್ತಾಗಿ ಅವ್ರಿಗೆ ಹಣ ಕೊಡ್ಬೇಕು, ಮುಂದೆ ಯಾವುದೇ ಕಾರಣಕ್ಕೆ ಸಬು ಬೇಡಬಾರ್ದು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿದೆ. ಇದೆಲ್ಲ ನಮಗೂ ಅರಿವಾಗಬೇಕು. ಯಾಕಂತಂದ್ರೆ ಒಬ್ಬ ಬಡ ಗುತ್ತಿಗೆದಾರ ಇವತ್ತು ಬೀದಿಗೆ ಬಂದು ಅವ್ರ ಕುಟುಂಬ ಬೀದಿಗೆ ಬಂದು ನಿಂತಿದೆ. ಇವತ್ತು ಅವರಿಗೆ ತಿನ್ನೋಕೆ ಕಷ್ಟ ಇದೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಷ್ಟ ಇದೆ, ಅವರ ತಂದೆ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ಅವರ ಕಣ್ಣೀರು ಒರೆಸೋರು ಯಾರೂ ಇಲ್ಲ. ಇವತ್ತು ಯಾರಾದ್ರೂ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಲೇ ಇವೆಲ್ಲ ಸಂಘಟನೆಗಳ ಮುಖ್ಯ ಹಿರಿಯ ಮುಖಂಡರು ಇವತ್ತು ಅವರ ಪರವಾಗಿ ನಿಂತಿದ್ದಾರೆ. ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರ ಇಷ್ಟೇ ಕೇಳ್ಕೊಳ್ಳೋದು, ಈ ಕಿಟಲ್ ವಿಜ್ಞಾನ ಸಂಸ್ಥೆ ಈ ಶನಿವಾರದ ಒಳಗಡೆ ನಮ್ಮ ರಾಜ್ಯ ಯುವ ಅಧ್ಯಕ್ಷರು ಹೇಳಿದಂಗೆ ಈ ಶನಿವಾರದ ಒಳಗಡೆ ನಮಗೇನಾದ್ರೂ ನಮ್ಮ ಬಡ ಗುತ್ತಿಗೆದಾರರಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಫ್ರೀಡಂ ಪಾರ್ಕಿನಲ್ಲಿ ಅವರ ಭಾವಚಿತ್ರಗಳನ್ನು ಇಟ್ಟು ಏನು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಅವರ ಕಾಲೇಜಿನ ವಿರುದ್ಧ ಬೀಗ ಹಾಕುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಧನ್ಯವಾದ. ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ಎಲ್ಲರಿಗೂ ಕೇಳ್ಕೊಳ್ತೀನಿ, ನನಗೆ ನ್ಯಾಯ ಕೊಡಿಸಿ. ನನ್ನ 5 ವರ್ಷದಿಂದ ನಾನು ಜೊತಾಡ್ತಾ ಇದ್ದೇನೆ. 5 ವರ್ಷದಿಂದ ನನಗೆ ಇವರು ಎಲ್ಲಾ ಕಡೆ ಇದ್ ಮಾಡ್ತಾ ಇದ್ದಾರೆ. ನಾನು ನನ್ನ ಕೈಲಿ ಹೇಳುವಂತದ್ದು ಬಹಳಷ್ಟು ಹೇಳುತ್ತೆ. 5 ವರ್ಷದಲ್ಲಿ ನನ್ಗೆ ಏನೇನ್ ಮಾಡಿದಾರಲ್ಲ ಬಹಳ ಇದೆ. ನನಗೆ ನಾ ದುಡ್ದಿರುವಂತದ್ದು ದುಡ್ಡನ್ನು ನನಗೆ ನ್ಯಾಯವಾಗಿ ನನಗೆ ಕೊಡಿಸಿ. ನನಗೆ ಬಹಳ ನನ್ನ ಮೇಲೆ ದೌರ್ಜನ್ಯ, ಮಾನಕ ಹಿಂಸೆ, ಕಿರುಕುಳ ಬಹಳ ನಡೀತಾ ಇದೆ. ದಯವಿಟ್ಟು ನನ್ನ ನ್ಯಾಯ ಕೊಡಿಸಿ. ವಿಷಯ ಏನಿಲ್ಲ, ನಾವು ಕಿಟಲ್ ಸೈನ್ಸ್ ವಿಜ್ಞಾನ ಕಾಲೇಜಲ್ಲಿ ಸುಮಾರು ಸರಿ ನಾವು ಅಟೆಂಡ್ ಮಾಡಿದೀವಿ. ಅಬ್ದುಲ್ಲಾ ಬಡಬಡಿಗೆ ನ್ಯಾಯ ಕೊಡ್ಬೇಕು, ಅವರು ಸಾಯೋ ಸ್ಥಿತಿಯಲ್ಲಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟನು ಕೂಡ ನಾಯಿ ಬಾಲ ಡೊಂಕು ಬಾಲ ಸೀದಾ ಆಗ್ತಾ ಇಲ್ಲ. ಅವ್ರು ದುಡ್ಡು ಕೊಡೋದಿಕ್ಕೆ, ನ್ಯಾಯ ಕೊಡೋದಿಕ್ಕೆ ಮುಂದಾಗ್ತಾ ಇಲ್ಲ. ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅರೆಬೆತ್ತಲೆ ಧರಣಿ, ಕಪ್ಪು ಬಟ್ಟೆ ಪ್ರದರ್ಶನ, ತಮಟೆ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರ್ ಅಲ್ಲಿ ನಾವು ನ್ಯಾಯ ಕೇಳೋದಿಕ್ಕೆ ಮುಂದಾಗಿದ್ದೀವಿ. ಅದು ಅವ್ರಿಗೆ ಆ ಹೋರಾಟನೂ ಅವ್ರಿಗೆ ಮುಟ್ಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಧಾರವಾಡ ಚಲೋ ಅಂತ ಹೇಳಿ ಕಾರ್ಯಕ್ರಮ ಮಾಡ್ಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡ್ಬೇಕಾಗಿ ಬರ್ತದೆ. ಸ್ನೇಹಿತರೆ, ಕಿಟಲ್ ವಿಜ್ಞಾನ ಕಾಲೇಜ್ ಧಾರವಾಡ, ಇವರು ಬಿಷಪ್ ಹೆಡ್ ಆಫ್ ದ ಕಾಲೇಜ್ ಆಗಿರ್ತಾರೆ. ಸೆಕ್ರೆಟರಿ ಬಂದ್ಬಿಟ್ಟು ವಿಲ್ಸನ್ ಮೈಲಿ ಅಂತೇಳಿ, ಸಿಇಒ ಅಂತ ಹೇಳ್ಬಿಟ್ಟು ವಿಜಯ್ ಕುಮಾರ್ ದಂಡಿನ್, ಮತ್ತೆ ಪ್ರಿನ್ಸಿಪಲ್ ಸ್ಟ್ಯಾನ್ಲಿ ಪೀಟರ್. ಹಿ ಇಸ್ ಅ ವೆರಿ ಫ್ರಾಡ್ ಅಂಡ್ ಅವ್ರು ಫೇಲ್ ಆಗಿರ್ತಾರೆ. ಅವರು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಕಣ್ಣಿಗೆ ಬಣ್ಣ ಹಾಕಿ ಅವರು ಮೋಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ನಾವು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ವಿ.